ಈಗ ನನ್ನ ಮತಕ್ಷೇತ್ರಕ್ಕೆ ಸೀಮಿತವಾಗಿ 3 ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಬಯಸ್ತೀನಿ ಸರ್. ಮೊದಲು ಈ ಒಂದು ಬಜೆಟ್ನೊಳಗೆ 56 ಸರ್, ಈ ಬಜೆಟ್ನೊಳಗೆ 56,000 ಹುದ್ದೆಗಳನ್ನು ನೀವು ತುಂಬ್ತೀರಿ ಅಂತ ಘೋಷಣೆ ಮಾಡಿರಿ. ಇದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆದರೆ 56,432 ಎಸ್ ಸರ್, ಅದ್ರ ಒಂದು ನೋ ಏನಪ್ಪ ಅಂತಂದ್ರೆ ಕಳೆದ 3 ವರ್ಷಗಳಿಂದ ಒಂದು ನೇಮಕಾತಿಗಳಾಗಿಲ್ಲ. ಅದಕ್ಕೆ ಕಾರಣ ತಮಗೆ ಗೊತ್ತುಂಟು. SC ಒಳ ಮೀಸಲಾತಿ ಒಂದು ಕಗ್ಗಂಟಾಗೆ ಸಮಸ್ಯೆ ಹಾಗೇ ಉಳಿದದ. ಕಳೆದ 3 ವರ್ಷಗಳಿಂದ ನೇಮಕಾತಿ ಆಗಲಾರ್ದಕ್ಕೆ ಎಲ್ಲ ಪದವೀಧರ ಯುವಕರು ನಿರಾಶೆ ಆಗ್ಯಾರ, ಜಿಗುಪ್ಸೆಗೊಂಡು ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ತಮಗೂ ಗೊತ್ತಿದ್ದಂಥ ಸಂಗತಿ. ಅದಕ್ಕೆ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ SC ಒಂದು ನಿಮಿಷ ಅಲ್ಲ, ಈಗ SC ಒಳ ಮೀಸಲಾತಿ ಕಗ್ಗಂಟೆ ಅನ್ನೋದಲ್ಲ, ಅದನ್ನು ಆದಷ್ಟು ಬೇಗ ತಾವು ಬಗೆಹರಿಸ್ಬೇಕು. ದೇವ್ರು ನಿಮ್ಗೆ ಆ ಶಕ್ತಿ ಕೊಟ್ಟಾನ. ನಾಳೆ ಏನೋ ಬಜೆಟ್ ಅದನ್ನು ವಿಷಯ ತೆಗೆದುಕೊ ಅಂತ ಹೇಳಿ ಸರ್, ಅದನ್ನು ನಾಳೆ ಅದನ್ನು ಮುಗಿಸಿದ್ರೆ ಈ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ನನ್ನ ವಿನಂತಿ ಏನಪ್ಪ ಅಂತಂದ್ರೆ ಈ 56,000 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂದ್ರೆ ಟೋಟಲ್ ನಮ್ಮ ರಾಜ್ಯದೊಳಗೆ ಬರೀ 2,84,000 ಹುದ್ದೆ ಖಾಲಿ ಇಲ್ಲ. ಈ ನಿಗಮಗಳದೊಳಗೆ 1 ಲಕ್ಷ ಖಾಲಿ ಅದ. ವಿಶ್ವವಿದ್ಯಾಲಯದೊಳಗೆ ಮೇಡಮ್ ವಿಶ್ವವಿದ್ಯಾಲಯದೊಳಗೆ 14,000. ಒಂದು ಟೋಟಲ್ಲು ನಮ್ಮ ರಾಜ್ಯದೊಳಗೆ 4 ಲಕ್ಷ ಹುದ್ದೆ ಅದಾವ. ಅದಕ್ಕೆ ಬರೀ 56,000 ಕಡಿಮೆ ಆಗ್ತದ. ದಯವಿಟ್ಟು ಈ ವರ್ಷ 1 ಲಕ್ಷ ಆದರೂ ಹುದ್ದೆಗಳನ್ನು ತುಂಬತಕ್ಕಂಥ ಕೆಲಸ ತಾವು ಮಾಡಬೇಕಂತ ಒಂದನೇದ್ದು. ಎರಡನೇದ್ದು, ನೀವು ಚುನಾವಣೆ ಪ್ರಕ್ರಿಯೆ ಪ್ರಣಾಳಿಕೆ ಒಳಗೆ ಈಗೇನು NPS ಇದ್ದು OPS ಮಾಡ್ತೀವಿ ಅಂತ ಹೇಳಿರಿ ಸರ್. ಈಗ ಸಮಿತಿ ಕುಮಾರಸ್ವಾಮಿ ವಿರುದ್ಧ ಒಂದು ಸಮೀಕ್ಷೆ ಆಯಿತು, ಏನು ಮಾಡಲಿಲ್ಲ. ಮತ್ತೊಂದು ಸಮಿತಿ ಆಯ್ತು, ಅದು ಏನೂ ಆಗಿಲ್ಲ. ತಾವೀಗ ಮಾಡಿದಿರಿ, ಮೊನ್ನೆ ಘೋಷಣೆನೂ ಕೂಡ ಮಾಡಿದಿರಿ ನೀವು. ಈ NPS ನಿಂದ ಗವರ್ಮೆಂಟ್ ಎಂಪ್ಲಾಯೀಸ್ಗೆ NPS to OPS ಅದು ಕಮಿಟಿ ಮಾಡಿರಿ ಸರ್. ಅದನ್ನ ಈ ಬಜೆಟ್ನೊಳಗೆ ನೀವೇನಾದ್ರೂ ಘೋಷಣೆ ಮಾಡುತ್ತಂತ ನಿರೀಕ್ಷೆ ಇತ್ತು. ಸುಮಾರು 5,82,000 ನೌಕರು ಕಾಯ್ತಾ ಇದ್ರು. ಇದರೊಳಗೆ ಏನೂ ಪ್ರಸ್ತಾಪ ಆಗಿಲ್ಲ ಸರ್. ಅದನ್ನು ಯಾವಾಗ ನೀವು NPS ಇದ್ದನ್ನು OPS ಕನ್ವರ್ಟ್ ಮಾಡ್ತೀರಿ ಅನ್ನೋದು ಇದು ಎರಡನೇದು ನನ್ನ ಕ್ಲಾರಿಫಿಕೇಶನ್. ಮೂರನೇ ಸರ್, ಕೊನೆಯದು, ಇವತ್ತು ನಮ್ಮ ರಾಜ್ಯದೊಳಗೆ ಅನ್ಎಡೆಡ್ ಇನ್ಸ್ಟಿಟ್ಯೂಟ್ಸ್ ಅದು ಅನುದಾನ ರಹಿತ ಶಾಲೆಗಳು. ಈ ಬಜೆಟ್ನೊಳಗೆ ಅವ್ರು ಏನಾದರೂ ಒಂದು ಸಿಹಿ ಸುದ್ದಿ ಕೊಡ್ತಾರಂತ ಭಾಳಷ್ಟು ಅವರು ಕಾಯ್ತಾ ಇದ್ರು ಸರ್. 30 ವರ್ಷ ಆತವ್ರು. 30 ವರ್ಷಗಳಿಂದ ಅನುದಾನ ರಹಿತ ಶಾಲೆಯೊಳಗೆ ಬರೀ 2,000 3,000 ಪಗಾರ ತಗೊಂಡವ್ರು ದುಡಿಲಿಕ್ಕೆ ನೋಡಿ. ನೀವು ಅಲ್ಲಿ ಮುಗಿದ ಸರ್, ಮುಗಿದ ಕನ್ನಡ ಮಾಧ್ಯಮ ಹೇಳಿ, ಕನ್ನಡ ಸರ್, ಕನ್ನಡ ಮಾಧ್ಯಮ ಸರ್. ಈಗ ರೈಟ್ ಟು ಎಜುಕೇಶನ್ ಆಕ್ಟ್ ಪಾಸ್ ಆಗ್ಯದ. ರೈಟ್ ಟು ಎಜುಕೇಶನ್ ಆಕ್ಟ್ ಪ್ರಕಾರ 8ನೇ ವರ್ಗದವರೆಗೆ ಸರ್ಕಾರ ಕಂಪಲ್ಸರಿಯಾಗಿ ಶಿಕ್ಷಣ ಕೊಡೋದು ಜವಾಬ್ದಾರಿ, ಕಮಿಟ್ಮೆಂಟ್. ಅದು ನೋ ಅನ್ನಕ್ಕೆ ಬರಂಗಿಲ್ಲ. ಸರ್ಕಾರ ಮಾಡೋ ಕೆಲಸನ ಇವತ್ತು ಮ್ಯಾನೇಜ್ಮೆಂಟ್ ಮಾಡಕತ್ತಾರ. ಅದಕ್ಕೆ ದಯವಿಟ್ಟು ಸರ್ ಈ ಒಂದು ಬಜೆಟ್ನೊಳಗೆ ಕಳೆದ 30 ವರ್ಷಗಳಿಂದ ಕನ್ನಡ ಮಾಧ್ಯಮದ ಶಾಲೆಗಳೇನು ಚಾಲು ಅದಾವು, ದಯವಿಟ್ಟು 5 ವರ್ಷ 10 ವರ್ಷದ ಎಕ್ಸ್ಟೆನ್ಷನ್ ಕೊಟ್ಟು ಅವ್ರಿಗೆ ಅನುದಾನ ಕೊಡಬೇಕಂತ ತಿಳ್ಕೊಂಡು ಕಳಕಳಿಯ ಪ್ರಾರ್ಥನೆಯನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಸರ್. ಯಾಕಂದ್ರೆ ಭಾಳ ಹೋರಾಟ ಮಾಡ್ಯಾರ. ಹೋರಾಟ ಮಾಡಿ ಮಾಡಿ ಅವ್ರ ದೇಹದೊಳಗೆ ಒಂದು ಹನಿ ರಕ್ತ ಉಳಿದಿಲ್ಲ ಸರ್. ದಯವಿಟ್ಟು ಈ 3 ಕ್ಲಾರಿಫಿಕೇಶನ್ ತಾವು ಕೊಡಬೇಕಂತ ವಿನಂತಿ ಮಾಡಿಲ್ಲ ಸಭಾಪತಿಗಳೇ.